ಟೈಮ್ ಡೆಫಿನೆಟ್ಲಿ ಪಾಸ್ಟ್ ಬೇಕಾದ್ರೂ ಹೋಗ್ಬೋದು, ಫ್ಯೂಚರ್ ಬೇಕಾದ್ರೂ ಹೋಗ್ಬೋದು. ಈಗ ನಾವು ಪ್ರೆಸೆಂಟ್ ಅಲ್ಲಿ ಇದೀರಿ, ಹಿಮ್ಮುಖವಾಗಿ ಸಾಗ್ಬೋದು, ಮುಮ್ಮುಖವಾಗಿ ಸಾಗ್ಬೋದು. ಉದಾಹರಣೆ ಇಲ್ಲಿ ವಿಜ್ಞಾನ ಅಂದ್ರೆ ಆಧ್ಯಾತ್ಮ ಮತ್ತು ವಿಜ್ಞಾನ. ಈ ನಮ್ಮ ಗುರುಗಳು ಹೇಳ್ದಂಗೆ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅಂತ ಹೇಳೋರು. ವಿಜ್ಞಾನಿ ಯಾವತ್ತು ಮೊಮ್ಮಗನಾಗೆ ಇರ್ತಾನ ಹೊರತು ಅವನ್ ತಾತ ಆಗಕ್ ಸಾಧ್ಯವಿಲ್ಲ. ಸೊ ತಾತ ಕುಂತಿರೋ ಜಾಗದಲ್ಲಿ ಎಲ್ಲವನ್ನ ನೋಡ್ಬಿಟ್ಟು ಬರ್ದ್ಬಿಟ್ಟ, ಶನಿ ಗ್ರಹ ಇದೆ, ಮಂಗಳ ಗ್ರಹ ಇದೆ, ಇಷ್ಟೇ ದೂರದಲ್ಲಿದೆ ಅಂತ. ಯಾವ ಟೇಪ್ ಇಲ್ಲ, ಯಾವ ವಿಜ್ಞಾನ ಇಲ್ಲ, ಏನಿಲ್ಲ, ಎಲ್ಲ ಬರ್ದ್ಬಿಟ್ಟವನಿ ಸಂಸ್ಕೃತದಲ್ಲಿ. ಎಲ್ಲವೂ ಕೂಡ ಅಚ್ಚಾಗಿ ಬಿದ್ದ್ಬಿಟ್ಟಿದೆ. ಬಟ್ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ತಾತ ಹೋಗಿ ಹೇಳ್ಬಿಟ್ಟು ಬಂದ. ತಾತ ಹೇಳಿದ್ ನಿಜಾನ ಸುಳ್ಳ ನೋಡೋಣ, ಅವನು ಏನೋ ಆರ್ಯಭಟ್ಟ ಸ್ಯಾಟಲೈಟ್ ಕಂಡು ಹಿಡ್ದ ಬಿಟ್ಟ. ತಾತ ನೀನ್ ಹೇಳಿದ್ ನಿಜ ಅಂತ ಕನ್ಫರ್ಮ್ ಮಾಡ್ದ. ಅಂದ್ರೆ ವಿಜ್ಞಾನಿಗೆ ಏನ್ ಬೇಕು? ಪ್ರೂಫ್ ಬೇಕು. ಹೌದು. ಬಟ್ ಜ್ಞಾನಿಗೆ ಪ್ರೂಫ್ ಬೇಕಾಗಿಲ್ಲ, ಅವ್ನು ಕುಂತಿರೋ ಜಾಗದಲ್ಲಿ ಎಲ್ಲ ನೋಡ್ಬಿಡ್ತಾರೆ. ಈಗ ಕೈವಾರ ತಾತ 300 ವರ್ಷದ ಹಿಂದೆನೆ ಬರೆದ್ಬಿಟ್ಟವ್ರೆ. ಹೌದು, ಕಾಲಜ್ಞಾನ ಬರೆದು ಕೊರೋನಾ ಬರ್ತದೆ ಅಂತ ಬರ್ದವ್ರೆ. ಒಂದು ವಿಶೇಷವಾದ ಜೀವಿ ಬಂದು ಮನುಷ್ಯನ ಜೀವನವನ್ನ ಅಸ್ತವ್ಯಸ್ತಗೊಳಿಸ್ತದೆ. ಇದೆಲ್ಲ ಹೇಗ್ ಬರೆದ್ರು? ಸೊ ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ಸಾಧ್ಯವಿದೆ. ಅಂದ್ರೆ ಭವಿಷ್ಯ ನೋಡಿದ್ಮೇಲೆ ಅವ್ರು ಬರೆಯೋದಕ್ಕೆ ಸಾಧ್ಯ. ಆಸ್ಟ್ರಡಮನ್ಸ್ ಅಂತ ಕರೀತಾನೆ, ಅಂದ್ರೆ ಭವಿಷ್ಯ ವರ್ತಕ ಅಂತ. ಆತನು ಕೂಡ ಭವಿಷ್ಯ ಹೇಳಿದಾನೆ.